ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ರಪ್ಪ? ನಾನು ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ನಾವು ನಿನ್ನೆ ಉಳಿದಂತ ಒಂದು ಜಾಗ ಇದೆ. ನಮ್ಮ ರಥನು ಇವತ್ತು ರೆಡಿ ಮಾಡ್ಕೊಂಡಿದೀವಿ. ನಾವು ರೆಡಿ ಆಗಿದ್ವಿ. ನಿನ್ನೆ ಹಿಡಿದು ಈ ಕಡೆ ಒಂದು ತುಸು ಮಳಿ ಜಾಸ್ತಿ, ಅಂದ್ರೆ ಕಂಟಿನ್ಯೂಸ್ಲಿ ಮಳಿ ಇದೆ. ಒಂದು ತುಸು ಮಳಿ ಕಡಿಮೆ ಆಗ್ಯಾನ, ಒಂದು ತುಸು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ವಿ. ಬಟ್ ಇವಾಗ ಇನ್ನೂ ಮಳಿ ಬರ್ತಿದೆ. ಈ ರೀತಿ ಮಳಿ ಏನಾದ್ರು ಈ ಕಡೆ ಹತ್ಕೊಂಡ್ರೆ ಮೂರ್ ದಿವಸ ಆದ್ರೂ ಮಳಿ ಬಿಡಂಗಿಲ್ಲ ಅಂತ. ನಾವಿಲ್ಲಿ ಇದ್ರಷ್ಟು ಸೇಫ್ಟಿ ಇಲ್ಲ. ನಾವೀಗ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಈಗ ಮುರುಡೇಶ್ವರ ಕಡೆಗೆ ಹೊಂಟೀನಿ. ಇವಾಗ ಮುರುಡೇಶ್ವರ ಕಡೆ ಹೋಗ್ಬೇಕಾದ್ರೆ ಜೋಗ ಜಲಪಾತ ಬರುತ್ತೆ. ಜೋಗ ಜಲಪಾತ ನೋಡ್ಕೊಂಡು ಮುರುಡೇಶ್ವರ ಕಡೆಗೆ ಹೋಗ್ಬೇಕು. ಇನ್ನು ನಮ್ ಜರ್ನಿ ಒಂದು 200 ಕಿಲೋಮೀಟರ್ ಇದೆ. ನೋಡೋಣ ಯಾವ ರೀತಿ ಕವರ್ ಆಗತ್ತೆ ಅಂತ. ಇವಾಗ ಪ್ರಯಾಣ ಈ ರೀತಿ ನಡೆದಿದೆ ಗುರು. ಮೇಲೆ ಮಳಿ, ಅಕ್ಕಪಕ್ಕ ಎಲ್ಲ ಎರಡು ಸೈಡ್ ಕಾಡು, ಕಾಡಿನ ಮಧ್ಯದಲ್ಲಿ ನಮ್ಮ ಪ್ರಯಾಣ, ನಮ್ಮ ರಥ ತಗೊಂಡು ಈ ರೀತಿ ನಡೆದಿದೆ. ಇವಾಗ ನಾವು ಪ್ರಯಾಣ ಮಾಡ್ತಿದ್ದ ಒಂದು ದಾರಿ ಈ ರೀತಿ ಇದೆ. ಫೈನಲಿ ಹೆಂಗೋ ನಮ್ಮ ರಥ ತಳ್ಕೊತ ಸಾಗರಕ್ಕೆ ಬಂದು, ಸಾಗರದಿಂದ 5 ಕಿಲೋಮೀಟರ್ ಮತ್ತು ಒಳಗಡೆ ಬಂದು ವರ್ಧಾಪುರ ಅಂತ. ವರ್ಧಾಪುರ ಒಂದು ಆಶ್ರಮ ಇದೆ. ಆ ಆಶ್ರಮದಲ್ಲಿ ಇವತ್ತು ಸ್ಟೇ ಆಗಿದ್ದೀವಿ. ಮಳೆ ಅಂತೂ ಮುಂಜಾನೆ ಹಿಡಿದು ಸಿಕ್ಕಾಪಟ್ಟೆ ಇದೆ ಗುರು. ಇಲ್ಲಿ ಏನೋ ಟೀ ಸಿಗತ್ತೆ ಏನೋ ಅಂತ ಟೀ ಕುಡಿಯೋಕ್ಕಂತ ಹೊಂಟಿದ್ದೀವಿ. ಇವಾಗ ಮಳೆ ನೋಡ್ಬೋದು ಯಾವ ರೀತಿ ಇದೆ ಅಂತ. ಈ ಮಳೆದಲ್ಲಿ ಟೀ ಕುಡಿಯೋಕೆ ಹೊಂಟಿದ್ದೀವಿ. ಯಾಕಂದರೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಏನೂ ಇಲ್ಲ. ಅಲ್ಲಿ ಬೆಳಗ್ಗೆ ಬಿಡಬೇಕಾದ್ರೆ ಅಷ್ಟೇ ಗಣೇಶದ ಪ್ರಸಾದ ಅಷ್ಟೇ ತಗೊಂಡಿದ್ದೀವಿ. ಇಲ್ಲಿ ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ. ಎಲ್ಲಾದರೂ ಟೀ ಸಿಗತ್ತೆ ಏನೋ ನೋಡೋಣ, ಟೀ ಕುಡಿಯೋಣ. ಈ ರೀತಿ ಮಳೆಯಲ್ಲಿ ಟೀ ಕುಡಿಯೋದು ಒಂಥರ ಮಜಾನೇ ಬೇರೆ. ಆದರೆ ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ. ನಾಳೆ ಬೆಳಗ್ಗೆ ಏನಾದರೂ ಮಳೆ ಕಡೆ ಮಾತ್ರ ಜೋಗ್ ಫಾಲ್ಸ್ ಕಡೆ ಹೋಗೋಣ. ಇಲ್ಲಿಂದ 35 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೋಡೋಣ ಏನೇನಾಗತ್ತೆ ಅಂತ. ಮಳೆ ಎಂಜಾಯ್ ಮಾಡುವ. ನಾವು ಉಳಿದಂಥ ದೇವಸ್ಥಾನ ಇದು. ಇಲ್ಲಿಂದ ನೋಡ್ಬೋದು ಮಳೆ ಯಾವ ರೀತಿ ಇದೆ ಅಂತ. ಇಲ್ಲಿಂದ ಏನೂ ಕಾಣಂಗಿಲ್ಲ ಗುರು, ಮಳೆ ಆ ಪರಿ ಇದೆ. ಇಲ್ಲಿ ನೋಡಿ ಆ ಕಡೆ ಏನು ಕಾಣ್ತಿಲ್ಲ. ಮಳೆ ಇಷ್ಟು ಜೋರಿದೆ ಗುರು ಈ ಕಡೆ. ಅಂದ್ರೆ ನಿನ್ನೇನು ಮಳೆ ಒಳಗೆ ಇದ್ದೆವು, ಇವತ್ತು ಮಳೆ ಒಳಗೆ ಬಂದು 8 ಗಂಟೆಗೆ ಊಟ ಇದೆ ಅಂತ ಹೇಳಿದ್ರು. ನೋಡೋಣ 8 ಗಂಟೆಗೆ ಊಟ ಕೊಡ್ತಾರೋ ಏನಿಲ್ಲ ಅಂತ. ನೋಡೋಣ 8 ಗಂಟೆಗೆ ಊಟ ಇದೆ ಅಂತ ಹೇಳಿದ್ರು. ಊಟ ಮಾಡಿಕೊಂಡು ಮತ್ತೆ ನಾಳೆ ಬೆಳಗ್ಗೆ ನಮ್ಮ ಪ್ರಯಾಣ ಇರುತ್ತೆ ಜೋಗ್ ಫಾಲ್ ಕಡೆ. ಇದೇ ರೀತಿ ಕಂಟಿನ್ಯೂಸ್ಲಿ ಮಳೆ ಇದ್ರೆ ನಾಳೆಗೆ ಏನು ಆಗಲ್ಲ, ನಾಡ್ದಾಗ್ಬೋದು. ಮಳೆ ಬಿಟ್ಟರೆ ಏನು ಆಗತ್ತೆ, ಇಲ್ಕಂದ್ರೆ ಇಲ್ಲ. ಈ ರೀತಿ ಮಳೆ ಇದ್ರೆ ಆಗಲ್ಲ ಗುರು. ನಿಜವಾಗ್ಲೂ ಹೇಳ್ತೀನಿ, ಮಳೆ ಸಿಕ್ಕಾಪಟ್ಟೆ ಇದೆ ಈ ಕಡೆ.